ಹಿಂದಿನ ಭಾಗದಲ್ಲಿ ಮಿಟ್ಟು ಎಂಬ ಗಿಳಿ ಮೊಬೈಲ್ ನೋಡುತ್ತಾ ತನ್ನ ಸ್ನೇಹಿತರನ್ನು, ಹಾಡನ್ನು ಮತ್ತು ಸಂತೋಷವನ್ನು ಮರೆತಿತ್ತು. ಮೊಬೈಲ್ ವ್ಯಸನದಿಂದ ಅದರ ಧ್ವನಿ ದುರ್ಬಲವಾಗಿತ್ತು. ಆದರೆ ಕೊನೆಗೆ ಅದು ತನ್ನ ತಪ್ಪನ್ನು ಅರಿತು ಹೊಸ ಜೀವನ ಆರಂಭಿಸಿತು. ಎಲ್ಲವೂ ಚೆನ್ನಾಗಾಗುತ್ತಿದೆ ಎಂದು ಎಲ್ಲರೂ ಭಾವಿಸುತ್ತಿದ್ದಾಗ ಒಂದು ಹೊಸ ಘಟನೆ ನಡೆಯಿತು. ಒಂದು ರಾತ್ರಿ ಆಕಾಶದಲ್ಲಿ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ಅದು ಏನು? ನಕ್ಷತ್ರವೋ? ಇಲ್ಲ, ಅದು ಕೆಳಗೆ ಬರುತ್ತಿದೆ. ಒಂದು ಹೊಳೆಯುವ ವಸ್ತು ಕಾಡಿನ ಮಧ್ಯಭಾಗದಲ್ಲಿ ಬೀಳುವುದು. ಮರುದಿನ ಬೆಳಗ್ಗೆ ಎಲ್ಲ ಪ್ರಾಣಿಗಳು ಅಲ್ಲಿಗೆ ಓಡಿದವು. ಅಲ್ಲಿ ಒಂದು ಬಿಳಿಯ ಬಣ್ಣದ ಪೆಟ್ಟಿಗೆ ಇತ್ತು. ಅದರ ಮೇಲೆ ವಿಚಿತ್ರ ಚಿಹ್ನೆಗಳು ಹೊಳೆಯುತ್ತಿದ್ದವು. ಅದು ಏನು? ತೆರೆದು ನೋಡೋಣ. ಪೆಟ್ಟಿಗೆ ತೆರೆದ ತಕ್ಷಣ ಒಂದು ಚಿಕ್ಕ ಹೊಳೆಯುವ ಗೋಳಾಕಾರದ ಸಾಧನ ಹೊರಬಂತು. ನಮಸ್ಕಾರ ಸ್ನೇಹಿತರೆ, ಅಯ್ಯೋ, ಇದು ಮಾತನಾಡುತ್ತಿದೆ. ನಾನು ಸ್ಮಾರ್ಟಿ. ಸ್ಮಾರ್ಟಿ? ಹೌದು, ನಾನು ಆಟಗಳು, ಕಥೆಗಳು, ಹಾಡುಗಳು ಎಲ್ಲವನ್ನೂ ತೋರಿಸಬಲ್ಲೆ. ವಾ, ನನಗೆ ಒಂದು ಆಟ ತೋರಿಸು. ಕೆಲವೇ ಕ್ಷಣಗಳಲ್ಲಿ ಕೋತಿ ಆಟದಲ್ಲಿ ಮುಳುಗಿತ್ತು. ಆದರೆ ಮಿಟ್ಟು ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಲಿತ್ತು. ಇದು ಮೊಬೈಲ್ನಂತೆಯೇ ಕಾಣುತ್ತಿದೆ. ನೀನು ಮಿಟ್ಟು ಅಲ್ಲವೇ? ಹೌದು. ನಾನು ನಿನ್ನನ್ನು ಫೇಮಸ್ ಮಾಡಬಹುದು. ಏನು? ನಿನ್ನ ಹಾಡುಗಳನ್ನು ಇಡೀ ಜಗತ್ತಿಗೆ ತೋರಿಸಬಹುದು. ಮಿಟ್ಟಿನ ಮನಸ್ಸಿನಲ್ಲಿ ಮತ್ತೆ ಹಳೆಯ ಆಸೆ ಮೂಡಿತು. ಆದರೆ ಮಿಟ್ಟು ಯೋಚಿಸುತ್ತಲೇ ಇತ್ತು. ನಾನು ನಿಜವಾಗಿಯೂ ಪ್ರಸಿದ್ಧನಾಗಬಹುದಾ? ಛೀ! ಅದಕ್ಕೆ ತನ್ನ ಹಿಂದಿನ ತಪ್ಪು ನೆನಪಾಯಿತು. ಆದರೆ ಪ್ರಸಿದ್ಧಿ ಆಗುವ ಆಸೆಯೂ ಇತ್ತು. ಮರುದಿನ ಮಿಟ್ಟು ಸ್ಮಾರ್ಟಿ ಮುಂದೆ ಹಾಡಿತು. ಛೀ ಛೀ ಛೀ! ಅದ್ಭುತ! ಕೆಲವೇ ಗಂಟೆಗಳಲ್ಲಿ ಸ್ಮಾರ್ಟಿ ಅದರ ಹಾಡನ್ನು ಬೇರೆ ಕಾಡುಗಳ ಹಕ್ಕಿಗಳಿಗೆ ಕೇಳಿಸಿತು. ವಾವ್, ಎಷ್ಟು ಚೆನ್ನಾಗಿ ಹಾಡುತ್ತದೆ. ಮಿಟ್ಟು, ಹೌದು, ತಂತ್ರಜ್ಞಾನವನ್ನು ಈಗ ನೀನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದಿ. ನಾನು ಜಾಗೃತಿ ವಹಿಸುತ್ತೇನೆ. ಮಿಟ್ಟು ಈಗ ದಿನವಿಡೀ ಸಾಧನದ ಮುಂದೆ ಕುಳಿತುಕೊಳ್ಳುತ್ತಿರಲಿಲ್ಲ. ಅದು ಒಂದು ನಿಯಮ ಮಾಡಿತ್ತು. 30 ನಿಮಿಷ ಸ್ಮಾರ್ಟಿ ಬಳಕೆ, ಉಳಿದ ಸಮಯ ಸ್ನೇಹಿತರು, ಹಾಡು, ಕಾಡು, ಆಟವಾಗಿತ್ತು. ಇದು ಒಳ್ಳೆಯ ಯೋಜನೆ. ಈಗ ನೀನು ಮತ್ತೆ ಖುಷಿಯಾಗಿದ್ದೀಯಾ? ಒಂದು ದಿನ ಸ್ಮಾರ್ಟಿ ಎಚ್ಚರಿಕೆ ನೀಡಿತು. ಅಪಾಯ ಅಪಾಯ! ಏನಾಯ್ತು? ಒಂದು ದೊಡ್ಡ ಚಂಡಮಾರುತ ಬರ್ತಾ ಇದೆ. ಮಿಟ್ಟು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಹಾಗೂ ಪಕ್ಷಿಗಳನ್ನು ಕರೆಯಿತು. ಕೆಲವೇ ಗಂಟೆಗಳಲ್ಲಿ ಆಕಾಶ ಕಪ್ಪಾಯಿತು. ಗಾಳಿ ಜೋರಾಯಿತು. ಸುರಕ್ಷಿತ ಜಾಗಕ್ಕೆ ಹೋಗಿ. ಬೇಗ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಮಿಟ್ಟು ಮತ್ತು ಸ್ಮಾರ್ಟಿಯ ಸಹಾಯದಿಂದ ಎಲ್ಲಾ ಪ್ರಾಣಿಗಳು ಸುರಕ್ಷಿತವಾಗಿದ್ದವು. ಮರುದಿನ ಕಾಡು ಉಳಿದಿತ್ತು. ಬಿಟ್ಟು ನೀನು ಕಾಡನ್ನು ಕಾಪಾಡಿದೆ. ನಾನು ಒಬ್ಬನೇ ಅಲ್ಲ, ಸ್ನೇಹಿತರು ಮತ್ತು ಸ್ಮಾರ್ಟಿಯ ಸಹಾಯವಿತ್ತು. ಇಂದು ನೀನು ದೊಡ್ಡ ಪಾಠ ಕಲಿತೆ. ಯಾವ ಪಾಠ? ತಂತ್ರಜ್ಞಾನ ನಮ್ಮ ಸೇವಕನಾಗಿರಬೇಕು, ನಾವು ಅದರ ಸೇವಕರಾಗಬಾರದು. ಹೌದು. ಸೂರ್ಯೋದಯದ ನಂತರ ಮೊದಲಿನಂತೆ ಮಿಟ್ಟು ಮರದ ಮೇಲೆ ಕುಳಿತು ಹಾಡುತ್ತಿತ್ತು. ಛೀ ಛೀ ಛೀ! ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಎಚ್ಚರಗೊಳ್ಳುತ್ತಿದ್ದವು. ಈ ಬಾರಿ ಮಿಟ್ಟು ಯೂಟ್ಯೂಬ್ ನೋಡುತ್ತಿತ್ತು, ಹೊಸ ವಿಷಯಗಳನ್ನು ಕಲಿಯುತ್ತಿತ್ತು, ಸ್ನೇಹಿತರ ಜೊತೆ ಆಟವಾಡುತ್ತಿತ್ತು ಮತ್ತು ತನ್ನ ಸಮಯವನ್ನು ಸರಿಯಾಗಿ ಬಳಸುತ್ತಿತ್ತು.